ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಕೇರಳದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ರು, ಹುಡುಕಾಡ್ತಾ ಇದ್ರು. ಬಟ್ ಅಲ್ವಂತೆ, ಬೇರೆ ಎಲ್ಲೋ ಹೋಗ್ಬಿಟ್ಟಿದ್ದಾನಂತೆ. ಎಲ್ಲೋಗಿದ್ದಾನೆ, ಏನು ಸುಳಿವು ಪೊಲೀಸರಿಗೆ ಸಿಗ್ತಾ ಇದೆ, ಜೊತೆಗೆ ಭೈರತಿ ಬಸವರಾಜ್ ಅವರ ವಿಚಾರಣೆ ಏನಾಯಿತು ಈ ಪ್ರಕರಣದಲ್ಲಿ, ಡೀಟೇಲ್ಸ್ ಇಲ್ಲಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್. ಕೊಲೆ ಆರೋಪಿ ಜಗದೀಶ್ ದುಬೈಗೆ ಎಸ್ಕೇಪ್. ಚೆನ್ನೈನಿಂದ ದುಬೈಗೆ A1 ಜಗ್ಗು ಪರಾರಿ. ಹೌದು, ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಕೇಸ್ನಲ್ಲಿ ಪೊಲೀಸರು ತನಿಖೆ ಮಾಡಿದಂತೆಲ್ಲ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಈ ಪ್ರಕರಣದಲ್ಲಿ ಇಲ್ಲಿವರೆಗೆ 11 ಆರೋಪಿಗಳು ಬಂಧನವಾಗಿದ್ದಾರೆ. ಆದರೆ A1 ಆರೋಪಿಯಾಗಿರುವ ಜಗದೀಶ್ ಅಲಿಯಾಸ್ ಜಗ್ಗ ಮಾತ್ರ ಇಲ್ಲಿವರೆಗೆ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಪೊಲೀಸ್ ಅಧಿಕಾರಿಗಳು ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ಜಗ್ಗನಿಗಾಗಿ ತೀವ್ರ ಹುಡುಕಾಟ ನಡೆಸಿದರು. ಬಹುತೇಕ ಕೇರಳದಲ್ಲೇ ಜಗ್ಗ ಇದ್ದಾನೆ ಅಂತ ಪೊಲೀಸರು ಕೂಡ ತೀವ್ರ ತಪಾಸಣೆ ನಡೆಸಿದರು. ಆದರೆ ಜಗ್ಗ ಮಾತ್ರ ಶಿವಪ್ರಕಾಶ್ ಕೊಲೆಯಾದ 2 ದಿನದಲ್ಲೇ ಚೆನ್ನೈ ಏರ್ಪೋರ್ಟ್ನಿಂದ ದುಬೈಗೆ ಎಸ್ಕೇಪ್ ಆಗಿರೋದು ಅಧಿಕೃತವಾಗಿದೆ. ಈ ಹಿನ್ನೆಲೆಯಲ್ಲಿ ಜಗದೀಶ್ ಭಾರತಕ್ಕೆ ವಾಪಸ್ಸು ಬಂದ ವೇಳೆ ವಶಕ್ಕೆ ಪಡೆಯಲು ಜಗದೀಶ್ ವಿರುದ್ಧ ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ಜೊತೆಗೆ ವಿದೇಶದಲ್ಲೇ ಜಗದೀಶ್ ಬಂಧನ ಮಾಡಲು ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲು ಕೇಂದ್ರ ಗೃಹ ಇಲಾಖೆಗೆ ಮನವಿ ಮಾಡಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಕೊಲೆ ಪ್ರಕರಣ ಸಂಬಂಧ A1 ಆರೋಪಿಯಾದಂತಹ ಜಗದೀಶ್ ಅಲಿಯಾಸ್ ಜಗ್ಗ ಈಗಾಗಲೇ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಿದೆ. ಕೊಲೆ ನಡೆದಂತಹ ಸಂದರ್ಭದಲ್ಲಿ ಆತ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ. ಯಾವಾಗ ಇದರ ಗಂಭೀರತೆ ಹೆಚ್ಚಾಯಿತು, ಈ ಹಿನ್ನೆಲೆಯಲ್ಲಿ ಆತ ಚೆನ್ನೈ ಏರ್ಪೋರ್ಟ್ನಿಂದ ದುಬೈಗೆ ಹೋಗಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪೊಲೀಸರು ಲುಕೌಟ್ ನೋಟಿಸನ್ನು ಹೊರಡಿಸಿ ಎಲ್ಲೂ ಕೂಡ ದೇಶದ ಏರ್ಪೋರ್ಟ್ಗಳಿರ್ಬೋದು, ಬಂದರುಗಳಿಂದ ಎಸ್ಕೇಪ್ ಆಗಬಾರ್ದು, ಆ ನಿಟ್ಟಿನಲ್ಲಿ ಲುಕೌಟ್ ನೋಟಿಸನ್ನು ಹೊರಡಿಸ್ತೀವಿ ಅಂತೇಳಿ ಹೇಳ್ತಿದ್ರು. ಅದಕ್ಕೂ ಮೊದಲೇ ಆತ ದುಬೈಗೆ ತಲೆಮರೆಸ್ಕೊಂಡು ಹೋಗಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದರೂ ಕೂಡ ಲುಕೌಟ್ ನೋಟಿಸನ್ನು ಹೊರಡಿಸ್ತಾರೆ. ಇನ್ ಕೇಸ್ ಏನಾದ್ರು ವಾಪಸ್ ಬಂದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ಗಳಲ್ಲಿ ಲಾಕ್ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿಕೊಂಡು ರೆಡ್ ಕಾರ್ನರ್ ನೋಟಿಸನ್ನು ಸಹ ಓಡಿಸೋದಕ್ಕೆ ಪೊಲೀಸರು ತಯಾರಿಯನ್ನು ನಡೆಸ್ತಿದ್ದಾರೆ. ಭೈರತಿ ಬಸವರಾಜ್ ಮತ್ತೆ ವಿಚಾರಣೆ. ಜಗ್ಗನ ನಂಟು, ಆರೋಪಿಗಳ ನಂಟಿನ ಬಗ್ಗೆ ಎನ್ಕ್ವೈರಿ. ಬಿಕ್ಲು ಶಿವ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಕಳೆದ ಶನಿವಾರವೇ ಮೊದಲ ಬಾರಿಗೆ ವಿಚಾರಣೆಗೆ ಕರೆದಿದ್ದ ಪೊಲೀಸರು ಸತತ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದರು. ಮತ್ತೆ ಇವತ್ತು 11:30 ಸುಮಾರಿಗೆ ಬರೋದಕ್ಕೆ 2ನೇ ನೋಟಿಸ್ ಜಾರಿ ಮಾಡಿದರು. ಆದರೆ ತನಿಖಾಧಿಕಾರಿ ಬರೋದಕ್ಕೆ ಮುಂಚೆಯೇ ಭೈರತಿ ಬಸವರಾಜ್ 10:00 ಭಾರತೀಯ ನಗರ ಪೊಲೀಸರ ಮುಂದೆ ಹಾಜರಾಗಿದ್ದರು. ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಭೈರತಿ ಬಸವರಾಜ್ಗೆ ವಿಚಾರಣೆ ನಡೆಸಿದ್ದಾರೆ. ತನಿಖಾಧಿಕಾರಿಗಳು ನಮ್ಮನ್ನ ವಿಚಾರಣೆಗೆ ಕರೆದಿದ್ರು. ವಿಚಾರಣೆಗೆ ಬಂದಿದ್ದೇನೆ. ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಹೇಳಿದ್ದೀನಿ. ಮತ್ತೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕಂತ ಕೂಡ ಸಹಕಾರ ಮಾಡಬೇಕಂತ ಹೇಳಿದರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಈ ಬಾರಿ ಮುಖ್ಯವಾಗಿ ಮೊನ್ನೆ ಬಂಧನವಾದ ಕೋಲಾರದ ಟೇಕಲ್ ಮೂಲದ 4 ಆರೋಪಿಗಳ ಜೊತೆಗೆ ಭೈರತಿ ಬಸವರಾಜ್ ಫೋಟೋಗಳು ಲಭ್ಯವಾಗಿದ್ದು, ಕೆಲ ಖಾಸಗಿ ಕಾರ್ಯಕ್ರಮಗಳಲ್ಲೂ ಜೊತೆಗೆ ಇರೋದು ಗೊತ್ತಾಗಿತ್ತು. ಆ ನಿಟ್ಟಿನಲ್ಲಿ ಆರೋಪಿಗಳು ನಿಮಗೆ ಹೇಗೆ ಪರಿಚಯ, ಯಾವಾಗಿಂದ ಪರಿಚಯ, ಕೊಲೆ ವಿಚಾರ ನಿಮಗೆ ಗೊತ್ತಿತ್ತಾ, A1 ಆರೋಪಿ ದುಬೈಗೆ ಎಸ್ಕೇಪ್ ಆಗಿರೋದು ನಿಮಗೆ ಮೊದಲೇ ಗೊತ್ತಿತ್ತಾ ಎಂಬುದರ ಬಗ್ಗೆ ಎನ್ಕ್ವೈರಿ ಮಾಡಿದ್ದಾರೆ. ಅಲ್ಲದೆ ಅಧಿಕಾರಿಗಳು ಇಲ್ಲಿಯವರೆಗೆ ನಡೆಸಿರುವ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ತೀವ್ರ ವಿಚಾರಣೆ ನಡೆಸಿದರು. ನಾನು ಒಬ್ಬ ಜನಪ್ರತಿನಿಧಿ. ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊತಾರೆ, ಯಾರು ನನ್ನ ಜೊತೆ ಕ್ರಿಮಿನಲ್ಸ್ ಇದ್ದಾರೆ ನಾವೇನು ಪತ್ತೆ ಹಚ್ಚಕ್ಕಾಗದ. ಸೊ ಬರ್ತಾರೆ, ಫೋಟೋ ತೆಗೆಸ್ಕೊತಾರೆ, ಹೋಗಿದ್ರೆ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನನಗೆ ನೀವು ಹಾಕಿದರೆ ನಾನು ಕೂಡ ನೋಡಿದ್ದೀನಿ. ಅಷ್ಟು ಬಿಟ್ಟರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೂ ಸಂಬಂಧ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಕೊಲೆ ಪ್ರಕರಣ ಸಂಬಂಧ KR ಪುರಂ MLA ಭೈರತಿ ಬಸವರಾಜರನ್ನ 2ನೇ ಬಾರಿಗೆ ವಿಚಾರಣೆಯನ್ನ ನಡೆಸಲಾಗಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಿ ಮಧ್ಯಾಹ್ನ 3ರವರೆಗೂ ಕೂಡ ಪೊಲೀಸರ ವಿಚಾರಣೆಯನ್ನ ಭೈರತಿ ಬಸವರಾಜ್ ಎದುರಿಸಿರೋದು. ಪ್ರಮುಖವಾಗಿ ಕೊಲೆಯಲ್ಲಿ ಭಾಗಿಯಾಗಿದ್ದಂತಹ ಟೇಕಲ್ ಮೂಲದ 4ರನ್ನ ಬಂಧನ ಮಾಡಲಾಗಿದೆ. ಅವರು ಈ ಹಿಂದೆ ಬಸವರಾಜರವರ ಒಂದಷ್ಟು ಬರ್ಡೇಗಳಲ್ಲಿ ಭಾಗಿಯಾಗಿದ್ದಂತಹ ಕುರುಹುಗಳು ಸಿಕ್ಕಿದ್ದು. ಹೀಗಾಗಿ ಆ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಶಾಸಕರು A1 ಆರೋಪಿ ಜಗದೀಶನ ಜೊತೆಗಿನ ಲಿಂಕ್ ಏನು, ಒಡನಾಟ ಏನು, ಕೊಲೆ ಆರೋಪಿಗಳ ಜೊತೆಗೆ ಹೇಗೆ ಲಿಂಕ್ ಇತ್ತು, ಮತ್ತು ಕೆಲ CDR ಲೊಕೇಶನ್ನು ಒಂದೇ ಸ್ಥಳದಲ್ಲಿ ಬಂದಿರೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡ್ಕೊಂಡಿದ್ದಾರೆ. ಮತ್ತು ಮುಂದೊಂದು ದಿನ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ಕರೆದಾಗ ವಿಚಾರಣೆಗೆ ಬರಬೇಕು ಅಂತೇಳಿ ತಿಳಿಸಿ ಇದೀಗ ಭೈರತಿ ಬಸವರಾಜರನ್ನ ಕಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಟ್ಟಲ್ಲಿ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವರಿಗೆ ತನಿಖೆಯ ಬಿಸಿ ತಟ್ತಾ ಇದೆ. ಮತ್ತೊಂದು ಕಡೆ ಆರೋಪಿ ಜಗ್ಗ ದುಬೈಗೆ ಎಸ್ಕೇಪ್ ಆಗಿರೋದು ಅಧಿಕಾರಿಗಳ ತನಿಖೆಗೆ ದೊಡ್ಡ ಹಿನ್ನಡೆಯಾಗಿದೆ ಎನ್ನಲಾಗಿದೆ. ಜಗದೀಶ್ ಬಂಧನದ ಬಳಿಕವಷ್ಟೇ ಮತ್ತಷ್ಟು ರೋಚಕ ವಿಚಾರಗಳು ಬೆಳಕಿಗೆ ಬರಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.